ಮೈಸೂರು ಕಾರ್ಯದರ್ಶಿಯಾದ ಲೋಕೇಶ್ ನಾನು. ಇಂದು ನಮ್ಮ ಭಾರತ ಮತ್ತು ನ್ಯೂಜಿಲೆಂಡಿನ T20 ಫೈನಲ್ ಪಂದ್ಯಾವಳಿ ಇಂದು ನಡೀತಿದೆ. ಜೊತೆಗೆ ಇವತ್ತು ನನ್ನ ಮದುವೆ ಸಮಾರಂಭ ಇರುವುದರಿಂದ, ಜೊತೆಗೆ ನಾವು ಕ್ರೀಡಾಭಿಮಾನಿಗಳಾದ್ದರಿಂದ ಆ ಮ್ಯಾಚ್ ಅನ್ನು ಸಹ ಬಿಡದಂತೆ ನಮ್ಮ ಸ್ಕ್ರೀನ್ LED ಇದರಲ್ಲಿ ಆ ಮ್ಯಾಚ್ ಲೈವ್ ನನ್ನು ಟೆಲಿಕಾಸ್ಟ್ ಮಾಡಿದೀವಿ. ಒಟ್ಟಿನಲ್ಲಿ ಇಂದು ಭಾರತ ಗೆದ್ದು 3ನೇ ಬಾರಿ ಕಪ್ಪನ್ನು ಗೆದ್ದು ತರುತ್ತೆ, ತಂದೆ ತರ್ತಾರೆ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ನಾನು ಜಿಲ್ಲಾಧ್ಯಕ್ಷೆ ಮೈತ್ರಿ ರಾಜ್ ಮಾತಾಡ್ತಾ ಇದ್ದೀನಿ. ಇವತ್ತು ಮೊದಲನೇದಾಗಿ ಮಹಿಳಾ ದಿನಾಚರಣೆ ಇರೋದ್ರಿಂದ ಎಲ್ಲಾ ಮಹಿಳೆಯರಿಗೂ ಹಾಗೂ ನನ್ನ ಅಕ್ಕ ತಂಗಿಯರು, ಸಹೋದರಿಯರು ಎಲ್ಲರಿಗೂ ಕೂಡ, ತಾಯಂದಿರಿಗೂ ಕೂಡ ಮಹಿಳಾ ದಿನದ ಹಾರ್ದಿಕ ಶುಭಾಶಯಗಳು. ಅದ್ರ ಜೊತೆಗೆ ಇವತ್ತಿನ ನಮ್ಮ ಕಾರ್ಯದರ್ಶಿ ಲೋಕೇಶ್ ಅವ್ರದ್ದು ಮದ್ವೆ ಇತ್ತು. ನಾವೊಂಥರ ಹೊಸ ರೀತಿಯಲ್ಲಿ ಮದ್ವೆ ಮನೆಯಲ್ಲಿ ಎಲ್ಲ ಆರ್ಕೆಸ್ಟ್ರಾ ಮಾಡೋದ್ ನೋಡಿದೀವಿ. ಬಟ್ ಪ್ರಥಮ ಬಾರಿಗೆ ಇವತ್ತು ನಾವು ಲೈವ್ ಆಗಿ ಕ್ರಿಕೆಟ್ ಪಂದ್ಯಾವಳಿನ ನೋಡ್ತಾ ಇದೀವಿ. ಈ ಸಲನೂ ಕೂಡ ಕಪ್ ನಮ್ದೇ ಆಗಿರ್ಲಿ, ಭಾರತ ಗೆದ್ದು ಬರ್ಲಿ. ಆಲ್ ದಿ ಬೆಸ್ಟ್. ಇವತ್ತೇನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ನಮ್ಮ ಮೈಸೂರು ಜಿಲ್ಲಾ ಕಾರ್ಯದರ್ಶಿ ಲೋಕಿ ಅವ್ರದ್ದು ಮದುವೆ ಇತ್ತು. ಈ ಮದುವೆ ಸಂಭ್ರಮದಲ್ಲಿ ಇವತ್ತು ಏನು ಭಾರತ ಮತ್ತು ನ್ಯೂಜಿಲೆಂಡ್ ಫೈನಲ್ ಮ್ಯಾಚ್ ಇದ್ದಿದ್ರಿಂದ ಇವತ್ತು ವಿಶೇಷ ಏನು ಅಂದರೆ ಈ ಚೌಟ್ರಿಲಿ ಲೈವ್ ನಾವು ಟೆಲಿಕಾಸ್ಟ್ ಮಾಡಿ ಇವತ್ತು ನಮ್ಮ ಭಾರತ ಗೆದ್ದು ಬರಲಿ ಅಂತ ಹೇಳಿ ಇವತ್ತು ನಾವು ಎಲ್ಲ ಮದುವೆಗೆ ಬಂದಿರೋರು ಎಲ್ಲರೂ ಕೂಡ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದನೂ ಕೂಡ ಈ ದಿನ ನಮ್ಮ ಭಾರತ ಕಪ್ಪನ್ನ ಗೆದ್ದು 3ನೇ ಬಾರಿ ಕಪ್ನ ತಗೊಂಡು ಬರ್ತಾರೆ ಅಂತ ನಾವೆಲ್ಲರೂ ಕೂಡ ಆಶಿಸ್ತಾ ಇದ್ದೀವಿ.